ಅವ್ರನ್ನ ಪ್ರತಿಯೊಬ್ರು ಹೇಳೋದ್ ಕೇಳಿದೀನಿ ನಾನು. ದರ್ಶನ್ ಸರ್ಗೆ ಡೆವಿಲ್ ಸಿನಿಮಾದಲ್ಲಿ ಅವರ ಕಾಸ್ಟ್ಯೂಮ್ ಇದೆಯಲ್ಲ, ಬೇರೆ ಯಾವ ಸಿನಿಮಾದಲ್ಲಿ ಅಷ್ಟು ಅವ್ರಿಗೆ ಒಪ್ಪಿಲ್ಲ. ಈ ಸಿನಿಮಾದಲ್ಲಿ ಅವ್ರು ಹಾಕಿರೋ ಕಾಸ್ಟ್ಯೂಮ್ಗಳು ಅಷ್ಟು ಚೆನ್ನಾಗಿದಾವೆ, ಅಷ್ಟು ಚೆನ್ನಾಗಿ ಕಾಣ್ತಿದಾವೆ ಅಂತ 100% ನಿಮ್ಗೂ ಕೂಡ ಹೇಳಿರ್ತಾರೆ ನಿಮ್ಮ ಸುತ್ತಮುತ್ತದವರು. ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ಕಾಸ್ಟ್ಯೂಮ್ ಅಷ್ಟು ಚೆನ್ನಾಗಿ ಒಪ್ಪುತ್ತೆ ಅವ್ರಿಗೆ, ಅಷ್ಟು ಡೀಟೇಲಿಂಗ್ ಹೋಗಿದೆ ಸಿನಿಮಾಗೆ. ಅಂದ್ರೆ ನಾವು ಆ ಕ್ಯಾರೆಕ್ಟರ್ ಸ್ಕೆಚ್ ಮಾಡ್ಬೇಕಾದ್ರೆ ಅದಕ್ಕೆ ಏನಾದ್ರೂ ಒಂದು ಎಲಿಮೆಂಟ್ ಕೊಡ್ಬೇಕು, ಅದ್ರದ್ದು ಏನಾದ್ರೂ ಒಂದು ಮ್ಯಾಡ್ನೆಸ್ ಇರ್ಬೇಕು ಆ ಕ್ಯಾರೆಕ್ಟರ್ಗೆ. ಅದನ್ನ ನಾವು ಬಟ್ಟೆಯಿಂದನೇ ಶುರು ಮಾಡೋಣ. ಆಕ್ಸೆಸರೀಸ್ ಇರಲಿ, ಅವ್ರ ಜ್ಯುವೆಲ್ರೀಸ್ ಇರಲಿ, ವಾಚಸ್ ಇರಲಿ, ಒಂದು ಸಿಗಾರ್ ಇರಲಿ, ಒಂದು ಲಾರ್ಜರ್ ದನ್ ಲೈಫ್ ಕ್ಯಾರೆಕ್ಟರ್ ಅದು ಡೆವಿಲ್ಸ್ ಕ್ಯಾರೆಕ್ಟರ್. ಸೊ ಆ ಡೀಟೇಲ್ ಎಲ್ಲ ನಾವು ಮಾಡ್ತಾ ಇದ್ವಿ. ಅಂಡ್ ಅಶ್ವಿನಿಗೆ ಪ್ರತಿ ಒಂದು ವಿಷಯ ನಾನು ಹಂಚ್ಕೊಳ್ತಾ ಇದ್ದೆ, ಹೀಗೆ 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 ಅಂತ. ಆಗ ನಮ್ಮ ಜೊತೆಗೆ ಬಂದಿದ್ದು ಕಾಸ್ಟ್ಯೂಮ್ ಡಿಸೈನರ್ ಚೇತನ್ ಅಂತ ಹೇಳಿ, ಅವರು ಬಂದು ಕೂತ್ಕೊಂಡ್ರು. ಅವ್ರು ಬಂದು ಕೂತ್ಕೊಂಡಾಗ ಆಕ್ಚುಲಿ ನನ್ನ ಚೇತನ್ ನಡುವೆ ಅಶ್ವಿನಿ ಬ್ರಿಡ್ಜ್ ಬೇಸಿಕಲಿ. ಸೊ ಎಲ್ಲನೂ ಒಂದು ಕಂಪೈಲ್ ಮಾಡಿ ಕೂತು ಈ ತರ ಡೀಟೇಲ್ ಮಾಡಿ ಅವ್ರು ಅದನ್ನ ಸ್ಟಿಚ್ ಮಾಡಿ ನಮ್ಗೆ ಕೊಟ್ಟರು. ಅಂಡ್ ದಟ್ ಇಸ್ ವಾಟ್ ದ ರಿಸಲ್ಟ್ ಇಸ್ ಆಲ್ ಅಬೌಟ್. ಓಕೆ ಸರ್, ಕೆಲಸ ಮಾಡೋರು ಮೌನವಾಗಿರ್ತಾರೆ, ಸ್ವಲ್ಪ ಸಿಂಪಲ್ ಆಗಿರ್ತಾರೆ, ಸರಳವಾಗಿರ್ತಾರೆ ಅಂತ. ಅದ್ ನಿಜ ಕೂಡ ಹೌದು. ನಾನು ಆಗ್ಲೇ ಕೂಡ ಯಾರ ಹತ್ರ ಮಾತಾಡ್ತಾ ಹೇಳ್ತೀನಿ, ತುಂಬಾ ಸರಳವಾಗಿರ್ತಾರೆ, ತುಂಬಾ ಸಿಂಪಲ್ ಆಗಿರ್ತಾರೆ, ಆದ್ರೆ ಕೆಲ್ಸದ ಕಡೆ ನಿಮ್ ಗಮನ ಇರುತ್ತೆ. ನಿಮ್ಮ ಹಾಗೆ ನಾನು ಗಮನಿಸಿದ್ವಿ, ಇಷ್ಟು ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದೀರಾ, ಹೇಗ್ ಸರ್ ಸರಳವಾಗಿರೋದಕ್ಕೆ ಸಾಧ್ಯ? ಸಿಂಪಲ್ ಆಗಿರ್ತೀರ, ಗೊತ್ತೇ ಆಗಲ್ಲ ಇವರು ಮಿಲನಾ ಪ್ರಕಾಶ್ ಅನ್ನೋದು ಗೊತ್ತೇ ಆಗಲ್ಲ. ಆ ತರ ಇರೋದಕ್ಕೆ ಹೇಗ್ ಸಾಧ್ಯ ಅಂತ ಹೇಳಿ. ಐ ಥಿಂಕ್ ಅದು ಮನೆ ವಾತಾವರಣ ಹಾಗೆ. ನಮ್ಮ ಮನೇಲಿ ಈಗ್ಲೂ ಅಷ್ಟೇ, ಏನಾದ್ರು ಕೋಪ ಬಂದ್ರೆ ನಮ್ಮ ತಾಯಿ ಈಗ್ಲೂ ಬೈತಾರೆ. ನಮ್ಮ ತಂದೆ ಇದ್ದ ಕೊನೆ ದಿನ ತನಕ ಏನಾರು ಇದ್ರೆ ಅವ್ರು ಬೈತಾನೆ ಇದ್ರು. ಸೊ ಅದೇನೋ ನಮ್ಮ ಮನೇಲಿ ಎಲ್ರು ಹಾಗೆ ಬೇಸಿಕ್ ತುಂಬಾ ವಿ ಲೈಕ್ ಟು ಬಿ ಸಿಂಪಲ್. ಅವತ್ತಿನ ದಿವಸ ಯಾರೋ ಒಬ್ರು ಬಂದಿಲ್ಲ, ಆ ಕೆಲಸ ನಾವು ಮಾಡ್ಬೇಕು ಅಂದ್ರೆ ಆ ಕೆಲಸ ನಾವು ಮಾಡ್ಬೇಕು. ಅಷ್ಟ್ರ ಮಟ್ಟಿಗೆ ಆಕ್ಚುಲಿ ನಮ್ಮ ತಂದೆ ತಾಯಿ ನಮ್ಮನ್ನ ಟ್ರೈನ್ ಮಾಡಿದ್ದಾರೆ. ಅದೇ ರೀತಿ ನನ್ನ ಮಕ್ಕಳು ಕೂಡ ನಾವು ಇವಾಗ ನೋಡ್ಕೊಳ್ತಿರೋದಿಲ್ಲ, ಬೆಳೆಸ್ತಾ ಇರೋದು. ಅಂಡ್ ಐ ಥಿಂಕ್ ಇಟ್ಸ್ ಬೆಟರ್. ಸ್ವಲ್ಪ ಇದು ಸಿನಿಮಾ, ಇದು ಪ್ರೊಫೆಷನ್, ಇದರಿಂದ ಆಚೆಗೆ ನಮ್ದೇ ಆದಂತ ಒಂದು ಜೀವನ ಇದೆ. ಸೊ ಇಲ್ಲಿ ಸಿನಿಮಾ ಮಾಡಾದ್ಮೇಲೆ ಐ ಗೋ ಬ್ಯಾಕ್ ಟು ಮೈ ಫ್ಯಾಮಿಲಿ. ದಟ್ ಇಸ್ ಅ ಸೆಪರೇಟ್ ಲೈಫ್. ಎರಡು ಯಾವ ಕಾರಣಕ್ಕೂ ಮಿಕ್ಸ್ ಮಾಡಲ್ಲ.